ಡೆಲ್ಲಿಗೆ ಹೋಗಿದ್ದಾರೆ ಸರ್. ನೆಕ್ಸ್ಟ್ ಇಲ್ಲ ಶಿಫ್ಟ್ ಯಾವಾಗ ಆಗ್ತಾರ ನಾ ಭವಿಷ್ಯ ಹೇಳಿನಲ್ರಿ. ಇವ್ರು ಇಟ್ಟು ಗಲಾಟೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಗೋದಿಲ್ಲ, ಸಿದ್ದರಾಮಯ್ಯನೂ ಮುಂದೆ ಬರೀದಿಲ್ಲ. ಹೊಸ ಕಾರ್ಡ್ ಅಂತ ಹೇಳೀನಿ, ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಕೂತು ಬಿಟ್ಟಾರ. ನನ್ನ ಹೆಸರು ಯಾರೂ ಹೇಳಲಾಗ್ಯಾರ, ನಾ ಹೆಂಗೆ ಮಾಡಲಿ ಅಂತೇಳಿ. ಅಲ್ಲಿಂದ ಕೆಲವೊಂದು ಮಂದಿ ಇಲ್ಲ ಸರ್, ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಮುಂದುವರಿಬಾರ್ದು, ನೀವು ಬೇಕಾದ್ರೆ ಆಗಲಿ ಅಂಥೇಳಿ ಕೆಲವು ಮಂದಿ ಸ್ಟಾರ್ಟ್ ಮಾಡ್ಯಾರ. ಹೊರದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರೆ, ಇಲ್ಲಾಂದರೆ ಖರ್ಗೆ ಅವ್ರು ಆಗ್ತಾರೆ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ. ಬಿಡೋದಿಲ್ಲ ಸರ್ ಅವ್ರ ಪಕ್ಷದಲ್ಲೇ ಆಗೋದಕ್ಕೆ. ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡೋದು ಸಾಧ್ಯ ಇಲ್ಲ. ಅವ್ರ ಹಿಂದೆ ಶಾಸಕರ ಬೆಂಬಲ ಇದೆ. ವಿಜಯೇಂದ್ರನ ಅತ್ಯಂತ ಆತ್ಮೀಯ ಗೆಳೆಯ ಮತ್ತು ಅವರು ಕೊಟ್ಟಂಥ ಭಿಕ್ಷೆಯಿಂದ ಶಿಕಾರಿಪುರದ ಶಾಸಕನಾದಂಥ ವಿಜಯೇಂದ್ರ ಏನು ಲಗ ಹೊಡೆದ್ರೂ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಸ್ಪಷ್ಟ. ಅದಕ್ಕೆ ನಾನು ಹೇಳ್ತೀನಿ, ವಿಜಯೇಂದ್ರ ಏನು ಕನಸು ಕಾಣ್ತಾ ಇದ್ದಾನಲ್ಲ ಉಪಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿಬಿಟ್ರೆ ಕರ್ನಾಟಕದಲ್ಲಿ ಗಾಳಿ ಗಿಡ ಏನು ಅದಾವಲ್ಲ ಎಲ್ಲ ಸಹಿತ ಖರೀದಿ ಮಾಡ್ತಾರೆ. ನೀವು ಗಾಳಿ ಸಹಿತ ಉಸಿರ್ಬೇಕಾದ್ರೆ ನಾವು ಟ್ಯಾಕ್ಸ್ ತುಂಬಬೇಕು, ಇಷ್ಟು ತೊಗೊಂಡು ಇಷ್ಟು ಟ್ಯಾಕ್ಸ್ ತುಂಬತ್ತನೋ ಅಂತ ಕಾನೂನು ಬರ್ತದೆ. ಯಾಕಂದ್ರೆ ಭ್ರಷ್ಟಾಚಾರ ಅಟ್ಟು ಮಾಡಿಬಿಡ್ತಾರೆ, ಏನೂ ಉಳಿಸೋದಿಲ್ಲ. ಯಾವ ಜಮೀನು ಉಳಿದಿಲ್ಲ, ಯಾವ ನದಿ ಉಳಿದಿಲ್ಲ, ಯಾವ ಗುಡ್ಡಗಾಡು ಉಳಿದಿಲ್ಲ. ಯಾಕಂದ್ರೆ ಕನಕಪುರ ಸ್ವಚ್ಛ ಆಗೈತಿ, ಹಂಗೆ ಇಡೀ ರಾಜ್ಯನೇ ಮಾಡ್ತಾರೆ. ಡೆಲ್ಲಿಗೆ ಹೋಗಿದ್ದಾರೆ ಸರ್. ನೆಕ್ಸ್ಟ್ ಇಲ್ಲ ಶಿಫ್ಟ್ ಯಾವಾಗ ಆಗ್ತಾರ ನಾ ಭವಿಷ್ಯ ಹೇಳಿನಲ್ರಿ. ಇವ್ರು ಇಟ್ಟು ಗಲಾಟೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಗೋದಿಲ್ಲ, ಸಿದ್ದರಾಮಯ್ಯನೂ ಮುಂದೆ ಬರೀದಿಲ್ಲ. ಹೊಸ ಕಾರ್ಡ್ ಅಂತ ಹೇಳೀನಿ, ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಕೂತು ಬಿಟ್ಟಾರ. ನನ್ನ ಹೆಸರು ಯಾರೂ ಹೇಳಲಾಗ್ಯಾರ, ನಾ ಹೆಂಗೆ ಮಾಡಲಿ ಅಂತೇಳಿ. ಅಲ್ಲಿಂದ ಕೆಲವೊಂದು ಮಂದಿ ಇಲ್ಲ ಸರ್, ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ ಮುಂದುವರಿಬಾರ್ದು, ನೀವು ಬೇಕಾದ್ರೆ ಆಗಲಿ ಅಂಥೇಳಿ ಕೆಲವು ಮಂದಿ ಸ್ಟಾರ್ಟ್ ಮಾಡ್ಯಾರ. ಹೊರದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರೆ, ಇಲ್ಲಾಂದರೆ ಖರ್ಗೆ ಅವ್ರು ಆಗ್ತಾರೆ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ. ಬಿಡೋದಿಲ್ಲ ಸರ್ ಅವ್ರ ಪಕ್ಷದಲ್ಲೇ ಆಗೋದಕ್ಕೆ. ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡೋದು ಸಾಧ್ಯ ಇಲ್ಲ. ಅವ್ರ ಹಿಂದೆ ಶಾಸಕರ ಬೆಂಬಲ ಇದೆ. ವಿಜಯೇಂದ್ರನ ಅತ್ಯಂತ ಆತ್ಮೀಯ ಗೆಳೆಯ ಮತ್ತು ಅವರು ಕೊಟ್ಟಂಥ ಭಿಕ್ಷೆಯಿಂದ ಶಿಕಾರಿಪುರದ ಶಾಸಕನಾದಂಥ ವಿಜಯೇಂದ್ರ ಏನು ಲಗ ಹೊಡೆದ್ರೂ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಸ್ಪಷ್ಟ. ಅದಕ್ಕೆ ನಾನು ಹೇಳ್ತೀನಿ, ವಿಜಯೇಂದ್ರ ಏನು ಕನಸು ಕಾಣ್ತಾ ಇದ್ದಾನಲ್ಲ ಉಪಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿಬಿಟ್ರೆ ಕರ್ನಾಟಕದಲ್ಲಿ ಗಾಳಿ ಗಿಡ ಏನು ಅದಾವಲ್ಲ ಎಲ್ಲ ಸಹಿತ ಖರೀದಿ ಮಾಡ್ತಾರೆ. ನೀವು ಗಾಳಿ ಸಹಿತ ಉಸಿರ್ಬೇಕಾದ್ರೆ ನಾವು ಟ್ಯಾಕ್ಸ್ ತುಂಬಬೇಕು, ಇಷ್ಟು ತೊಗೊಂಡು ಇಷ್ಟು ಟ್ಯಾಕ್ಸ್ ತುಂಬತ್ತನೋ ಅಂತ ಕಾನೂನು ಬರ್ತದೆ. ಯಾಕಂದ್ರೆ ಭ್ರಷ್ಟಾಚಾರ ಅಟ್ಟು ಮಾಡಿಬಿಡ್ತಾರೆ, ಏನೂ ಉಳಿಸೋದಿಲ್ಲ. ಯಾವ ಜಮೀನು ಉಳಿದಿಲ್ಲ, ಯಾವ ನದಿ ಉಳಿದಿಲ್ಲ, ಯಾವ ಗುಡ್ಡಗಾಡು ಉಳಿದಿಲ್ಲ. ಯಾಕಂದ್ರೆ ಕನಕಪುರ ಸ್ವಚ್ಛ ಆಗೈತಿ, ಹಂಗೆ ಇಡೀ ರಾಜ್ಯನೇ ಮಾಡ್ತಾರೆ.